ನಮ್ಮ ಇಲಾಖೆಯಿಂದ ಪ್ರವಾಸ ಹೋಗ್ತಿದೆ ಅಂತ ಒಂದು ಮಾಹಿತಿ ಇತ್ತು. ಕೆಲ MLA ಕರ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಚರ್ಚೆ ಸರ್. ನೀವೇ ಲೀಡರ್ಶಿಪ್ ಅಂತ ಈಗ ನಮ್ಮ ಇಲಾಖೆ ಹೆಸರು ಯಾಕೆ ಗೊತ್ತು ಅಂತ ನನಗೂ ಅರ್ಥ ಆಗ್ತಾ ಇದೆ, ನನಗೂ ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಎಲ್ಲೂ ಟೂರಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಈ ಇದನ್ನು ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವರಿಗೆ ಹೋಗ್ತಾರೆ ಅಂತ ಈ ಥರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಪುಟ್ಟರಂಗಶೆಟ್ಟಿ ಹೇಳಿಕೆ ಕೊಟ್ಟವ್ರೆ ಅಂತ ನನಗೆ ಹೇಳಿದೆ. ನಾನು ನೆನ್ನೆ ಸಂಜೆ ಅವರು ಮಾತಾಡಿದೆ, ಏನು ರೀ ನೀವು ಯಾಕಪ್ಪ ಈ ಥರ ಹೇಳಿದ್ಯಾ, ಕೇಳಿದ್ರೆ ಹೇಳ್ಬಿಟ್ಟೆ ಅಂತ ಅಂದರೆ ಹೆಂಗಂತ ಹೇಳ್ಬಿಟ್ರಿ, ಯಾವ ಥರ ನಿಮ್ಮದು. ಅದರಿಂದ ನಮ್ಮ ಇಲಾಖೆಯಿಂದ ನಾವು ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತು ಈ ಟೂರಿಗೂ ಲೀಡರ್ಶಿಪ್ಪು ನನ್ನ ಲೀಡರ್ಶಿಪ್ ಏನಿಲ್ಲ ಇದರಲ್ಲಿ. ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರಿಕೊಂಡು 4 ಸಲ 5 ಸಲ ಗೆದ್ದಂಥವ್ರು ಎಲ್ಲರೂ ಟೂರ್ ಹೋಗೋಣ ಅಂತೆಲ್ಲ ಅವೆಲ್ಲ ಚರ್ಚೆ ಮಾಡ್ತಿದ್ರು. ಆ ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೆ. ನಾವು ನೀವು ಬನ್ನಿ ಅಂತೇಳಿ ನನಗೆ ಒತ್ತಾಯ ಮಾಡಿದ್ರು. ನೋಡೋಣ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನೀಗ ಯಾವ ಟೂರು ಹೋಗ್ತಾ ಇಲ್ಲ. ನಾನು ಏನೋ MLA ಅವರು ಅವ್ರವ್ರ ಇಚ್ಛೆ ಪ್ರಕಾರ ಅವ್ರು ಹೋಗ್ತಾ ಇದ್ದಾರೆ ಅಷ್ಟೇ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ ಅಥವಾ ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಇಂಥದ್ದೊಂದು ಸುದ್ದಿ ಈಗ ಯಾಕೆ ಸರ್ ಚರ್ಚೆ ಆಗ್ತಾ ಇದ್ದು? ಅದನ್ನೇ ನಾನು ನೀವೇ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮಗಳಲ್ಲಿ ಭಾಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡೋಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ TVನಲ್ಲಿ ಹೇಳ್ತಾ ಇದ್ದು ನೋಡಿ, ನಾನು ನಿಮಗೆಲ್ಲ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಗೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಭಾಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಹೋಗ್ತಾ ಇದ್ದಾರೆ. ಅದನ್ನೇ ನೀವು ಅಲ್ಲಲ್ಲ ಯಾರು ಕಳಿಸ್ತಾ ಇದ್ದಾರೆ ಅಂತ ನೀವು ಎಲ್ಲರೂ ಹುಡುಕಿ ಅದಕ್ಕೆಲ್ಲ ನೋಡ್ರಿ. ಒಂದು ನಿಮಿಷ ಇದೆ ನೋಡಿ, ಈಗ ಪಾರ್ಟಿ ಪಂಗಡ ನಾನು ಹೇಳಕ್ಕೆ ಬರೋಲ್ಲ. CM ಜೊತೆ ಇರೋರು ಇದ್ದಾರೋ, DCM ಜೊತೆ ಇದ್ದಾರೋ, ನನ್ನ ಜೊತೆ ಇದ್ದಾರೋ, ಅವೆಲ್ಲ ನಾವು ಹೇಳೋಕ್ಕಾಗುತ್ತಾ? ಇಟ್ಸ್ ನಾಟ್ ಕರೆಕ್ಟ್. ಏನೋ ಅವ್ರು MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಕಚೇರಿ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗಿಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳೋಕ್ಕೆ ಅವ್ರಿಗೆ ಯಾಕೆ ಭಯ, ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ನೋ ಈಗ ಸರ್ಕಾರದ ನೋಡಿ, ಈಗ ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಇಲ್ಲ. ಓಕೆ, ಸಹಜವಾಗಿ ಹೋಗುವಂತಹ ಸಮಯದಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರ್ತಿರೋದು ವೈರಲ್ ಆಗಿದೆ. ಯಾರು ಬರ್ದಿರೋದು? MLAಗಳು ಬರ್ತಿರೋದು ವೈರಲ್ ಆಗಿದೆ. ಬಂದರೆ ಅವ್ರು ಹೋದ್ರು. ಹಾಗಾಗಿ ನಿಮ್ಮ ಇಲಾಖೆ ಹೆಸರು ಆಗ ಬಂದಿತ್ತು. ಪಶುಸಂಗೋಪನಾ ಅದೇ ನನಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಇನ್ನೊಂದಿನ ಸರ್, ನಿಜವಾಗ್ಲೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇಂಥ ಒಂದು ಅಧ್ಯಯನ ಪ್ರವಾಸ ಸಾಧ್ಯತೆಗಳಿತ್ತ? ನೋಡಿ, ನಮ್ಮಲ್ಲಿ ಪ್ರವಾಸಿಗೆ ಕಳಿಸೋಷ್ಟು ಹಣನೂ ಇಲ್ಲ ನಮ್ಮ ಹತ್ರ, ಗೊತ್ತಾಯ್ತಾ? ನಮ್ಮ ಇಲಾಖೆ ಪ್ರವಾಸಿಗೆ ಕಳಿಸೋ ಹಣನೂ ಅಲ್ಲ, ಅದು ಅಗತ್ಯನೂ ಇಲ್ಲ. ಈಗ ನಮಗೆ ಆ ಥರ ಪ್ರೋಗ್ರಾಮ್ ಏನೂ ಇಲ್ಲ. ನಮಗೆ ಏನಾರು ಇದೆಯಾ? ನಮ್ಮನ್ನೇನು ಕೇಳಿಲ್ಲ. ಅದಕ್ಕೆ ಅದೇ ನಾನು ಹೇಳ್ತಾ ಇದ್ದೀನಿ, ಅದು ಯಾಕೆ ಭಯ ಬೀಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅವ್ರ ದುಡ್ಡಲ್ಲಿ ಪ್ರವಾಸ ಹೋಗೋಕ್ಕೆ ಈ ಭಯ ಹಾಕಬೇಕು. ಈಗ ಸರ್ಕಾರ ದುಡ್ಡಲ್ಲಿ ಹೋಗೋದಾದರೆ ಭಯ ಬೀಳಬೇಕು. ಏನೋ ಸ್ವಂತ ಅವ್ರ ದುಡ್ಡಲ್ಲಿ ಪ್ರವಾಸ ಮಾಡಿ ಯಾಕೆ ಭಯ ಬೀಳ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇದೆ. ಇನ್ನೊಂದು ಹೇಳಿದ್ರೆ, ನೀವು ಸ್ನೇಹಿತರ ಬಳಗದಲ್ಲಿ ಪ್ರವಾಸ ಬಗ್ಗೆ ಚರ್ಚೆ ಆದಾಗ ಎಷ್ಟು ಜನ ಹೋಗ್ಬೇಕಂತ ಚರ್ಚೆ ಮಾಡಿದ್ರಿ? ಸುಮ್ಮನೆ ಒಂದು 5-6 ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಆಗ ನಾನು ಅಲ್ಲಿ ಕೂತಿದ್ದೆ. ಆಗ ನನಗೂ ಒತ್ತಾಯ ನಮ್ಮ ಸ್ನೇಹಿತರಲ್ಲಿ, ನೀನು ಬಾಪ್ಪ ಅಂತೇಳಿ ನಾನು ಆವತ್ತು ನೋಡೋಣ ಅಂತ ಹೇಳಿದ್ದೆ. ಬಟ್ ಈಗ ನಾನು ಹೋಗ್ತಾ ಇಲ್ಲ. ಹೌದ್ರಿ, ನಾನು ಹೇಳ್ತಾ ಇದ್ದೀನಿ ರೀ, ನನಗೂ ನನ್ನ ಹೆಸರನ್ನು ಸೇರಿಸ್ಕೊಂಡಿದ್ರು. ಬಟ್ ನಾನು ಹೋಗ್ತಾ ಇಲ್ಲ. ಓಕೆ, ಬಗೆಹರಿತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವ್ರನ್ನ DK ಶಿವಕುಮಾರ್ ಮೀಟ್ ಆಗಿದ್ದಾರೆ. ಬಟ್ ಆ ಗೊಂದಲ ಹಾಗೆ ಇದೆ. ಅದೇನಾದ್ರು ಬಗೆಹರಿಸಬೇಕು ಅನ್ನೋ ಒತ್ತಡ ಏನಾದ್ರು ಈ ಮೂಲಕ ಇತ್ತ ಸರ್? ಅದು ಹೆಂಗ್ರಿ ಆಗುತ್ತೆ? ಇದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ? ಅಲ್ಲಪ್ಪ, ಇದಕ್ಕೂ ಅದಕ್ಕೆ ಏನು ಸಂಬಂಧ ಇದೆ? ಏನಂದ್ರೆ ನೀವು ಯಾವ ಕ್ಯಾಂಪಲ್ಲಿ ಗುರ್ಸ್ಕೊಂಡಿದ್ದೀರಿ ಅಂತಕ್ಕಂಥ ಚರ್ಚೆ. ನಾನು ನೋಡ್ರಿ, ಒಂದು ನಿಮಿಷ, ನಾನು CM ಅವರು ಒಂದೇ ಜಿಲ್ಲೆಯವರು. ಸುಮಾರು 30-35 ವರ್ಷಗಳಿಂದ ಜೊತೆಲಿ ಬಂದಿದ್ದೀವಿ. ಏನೋ ನಾವು ಆತ್ಮೀಯರು ನಿಜ. ಏನೋ ಅದಕ್ಕೆ ನಾ ಏನು ಮಾಡಲಿ? ಈಗ
CM ಆಪ್ತು ಇವ್ರು ಏನೋ ನೀವು ಮಾಡಿದ ವ್ಯಾಖ್ಯಾನ ಮಾಡಿದ ನಾನು ಏನು ಮಾಡಲಿ ನಿಜ ಅಲ್ವಾ ಸರ್ ಅದು? ಹೌದ್ರಿ ನಾನು CM ಆಪ್ತು ನಿಜ. ಶಿವಕುಮಾರ್ ಬಂದವ್ರು ಯಾರು ಕಾಣಿಸ್ಕೊಳ್ಳಲ್ಲ ಸರ್. ನಾನು ಅದಕ್ಕೆಲ್ಲ ಉತ್ತರ ಹೇಳೋಕ್ಕಾಗಲ್ಲ ಗುರುವೆ. ನಾನು ಕ್ಲಾರಿಫೈ ಮಾಡ್ತಾ ಇರೋದು ನಮ್ಮ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ. ಥ್ಯಾಂಕ್ ಯು. ಮತ್ತೆ ಯಾರು ಕನ್ಸಲ್ಟ್ ಮಾಡೋಣ? ಸದಾಬಾಯಿ